ಸ್ವರಾಂತರಿ ಸಾಂಸ್ಕೃತಿಕ ತಂಡ ಮೈಸೂರು 2022 ಇವರು ಆಯೋಜಿಸಿರುವ ಈ ಒಂದು ಮುಖ್ಯವಾದ ವಿಷಯ ಪುಟ್ಟ ಮಕ್ಕಳಿಗೆ ಹಿರಿಯ ಚೇತನರ ಮತ್ತು ಹಿರಿಯರಿಗೆ ಪುಟ್ಟ ಮಕ್ಕಳ ಅಗತ್ಯತೆ, ಅನಿವಾರ್ಯತೆ ಮತ್ತು ಅದು ದೊರಕದಿದ್ದಾಗ ಕಾಡುವ ಅನಿಶ್ಚಿತತೆ. ಹಿಂದಿನ ಕಾಲದಲ್ಲಿ ಒಟ್ಟು ಕುಟುಂಬ ಇರ್ತಾ ಇತ್ತು. ಅಲ್ಲಿ ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಅತ್ತೆ, ಮಾವ ಅಂದ್ಕೊಂಡು ಪ್ರತಿಯೊಬ್ಬರು ಮಕ್ಕಳ ಜೊತೆಯಲ್ಲಿ ಇರ್ತಾ ಇದ್ರು. ಆ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಬಾಂಧವ್ಯ ಬೆಳೆದು ಬರ್ತಾ ಇತ್ತು, ಒಲವು ಬೆಳೆದು ಬರ್ತಾ ಇತ್ತು. ಸಂಬಂಧದ ಅನುಬಂಧ ಏನು ಅನ್ನೋದು ಆ ಮಕ್ಕಳಿಗೆ ಚಿಕ್ಕಂದಿನಿಂದ ಗೊತ್ತಾಗ್ತಾ ಇತ್ತು. 3 ವರ್ಷಕ್ಕೆ ಏನು ನಾವು ಸಂಸ್ಕಾರ ಕೊಡ್ತೀವೋ ಅದು ಮುಪ್ಪ ತನಕ ಇರುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ನಮ್ಮ ಮಕ್ಕಳು ನಮ್ಮಿಂದ ಬಯಸುವುದು, ನಮ್ಮ ಮೊಮ್ಮಕ್ಕಳು ನಮ್ಮಿಂದ ಬಯಸುವುದು ಕೇವಲ ನಮ್ಮ ಪ್ರೀತಿ, ನಮ್ಮ ನಿಷ್ಕಲ್ಮಶವಾದ ಪ್ರೀತಿ ವಿಶ್ವಾಸ ಬಿಟ್ಟರೆ ಅವ್ರ ಸದ್ಯದಲ್ಲಿ ಬಾಲ್ಯದಲ್ಲಿ ಅವ್ರು ನಮ್ಮಿಂದ ಇನ್ನೇನೂ ಬಯಸಲ್ಲ. ನಾವು ಅವ್ರಿಗೆ ಕೊಟ್ಟರೆ ಅದರ 10ರಷ್ಟು 100ರಷ್ಟು ನಮಗೆ ಅದನ್ನು ವಾಪಸ್ ಅವ್ರು ಕೊಡ್ತಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಆಗಿತ್ತು, ಅಲ್ಲಿ ಡೇ ಕೇರಲ್ಲಿ ಬಿಟ್ಟಿದ್ರೆ ಆ ಮಗುಗೆ ಸರಿಯಾಗಿ ಔಷಧಿ ಕೊಡ್ತಾರಾ, ಮಾತ್ರೆ ಕೊಡ್ತಾರಾ, ಮಗುನ ಮಲಗಿಸ್ತಾರಾ, ಮಗು ಊಟ ಮಾಡ್ತಾ, ಗಲಾಟೆ ಮಾಡ್ತಾ, ರೆಚ್ಚೆ ಹಿಡಿತಾ, ಹೀಗೆ ಅದ್ರ ಬಗ್ಗೆನೇ ಅವ್ರದ್ದು ಯೋಚನೆ ಆಗ್ತಿರುತ್ತೆ. ಕತೆ ಹೇಳಿ ತಾತ ಅಂತ ಕೇಳ್ತೇವೆ. ಆಗ ನಾನು ಮಹಾಭಾರತದ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ಅವರಿಗೆ ಹೇಳ್ತಾ ಇರ್ತೀನಿ. ಅನಿವಾರ್ಯತೆ ಅಂತ ಹೋದಾಗ ಕಿರಿಯ ಚೇತನ ಅವರಿಗೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕುಗ್ಗಿದಾಗ ಕಿರಿಯ ಚೇತನದ ಪುಟಾಣಿ ಮಕ್ಕಳ ಅಥವಾ ಮೊಮ್ಮಕ್ಕಳ ಸಾಮೀಪ್ಯತೆಗೆ ಬಂದಾಗ ತುಂಬಾ ಕಿರಿಯರಾಗ್ಬಿಡ್ತಾರೆ, ನೋವನ್ನೆಲ್ಲ ಮರೆತು ಬಿಡ್ತಾರೆ. ಈಗಿನವರು ತಗೊಂಡೋಗಿ ಅಜ್ಜಿ ತಾತನ ವೃದ್ಧಾಶ್ರಮಕ್ಕೆ ಸೇರಿಸೋದು, ಮಕ್ಕಳು ತಗೊಂಡೋಗಿ ಬೇಬಿ ಸಿಟ್ಟಿಂಗಿಗೆ ಹಾಕೋದು, ಇದರಲ್ಲಿ ಮಕ್ಕಳಿಗೆ ಏನು ಕಲಿತಾರೆ? ಅದೇ ಮನೆಯಲ್ಲಿ ಹಿರಿಯರ ಜೊತೆ ಇದ್ದರೆ ಅವ್ರು ಬಂದ ತಕ್ಷಣ ಅವಕ್ಕೆ ಒಂದು ಊಟನೇ ಆಗಿರ್ಬೋದು, ಒಂದು ನಿದ್ದೆ ಮಾಡಿಸೋದೇ ಆಗಿರ್ಬೋದು, ಒಂದು ಜೋಗಳ ಆಡಿ ಒಂದು ನಿದ್ದೆ ಮಾಡಿಸೋದ್ರಲ್ಲಿ ಮಗುಗೆ ಆ ಜೋಗಳನ್ನ ಇಲ್ಲದಿದ್ದ ರೀತಿ ಇದೆ. ಈಗ ಮಕ್ಕಳಿಗೆ ಹಿರಿಯರ ಮಾರ್ಗದರ್ಶನ ಬೇಕೇ ಬೇಕು. ಹಿರಿಯರ ಮಾರ್ಗದರ್ಶನದಲ್ಲಿ ವಿದ್ಯಾ ಬುದ್ಧಿ ಎಲ್ಲ ಕಲಿತು ಮಕ್ಕಳು ದೇಶದ ಸತ್ಪ್ರಜೆಗಳಾಗಿ ಬೆಳೆಯಬೇಕಾದುದೇ ನಿಜವಾದ ಧರ್ಮ. ಆದರೆ ಈಗ ಕಾಲ ಬದಲಾದಂತೆ ಎಲ್ಲವೂ ಮಕ್ಕಳಿಗೂ ಕಷ್ಟವಾಗಿದೆ, ಹಿರಿಯರಿಗೂ ಕಷ್ಟವಾಗಿದೆ. ಆಮೇಲೆ ಅಜ್ಜಿ ತಾತ ಏನ್ ಮಾಡ್ತಾರೆ, ಒಂದೊಂದ್ಸತಿ ಅಯ್ಯೋ ಅವ್ರಿಗೂ ಬೇಜಾರಾಗುತ್ತೆ, ಮೊಮ್ಮಕ್ಕಳನ್ನ ನೋಡ್ಕೊಂಡು ಎಲ್ಲಾದ್ರೂ ಒಂದು ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಯಾತ್ರೆಗೆ ಹೋಗೋಣ ಅಂದ್ರೆ ಯಾತ್ರೆಗೆ ಹೋಗ್ತೀನಿ, ಮಗು 1-2 ದಿವಸ ಅಯ್ಯೋ ಬೇಡಿ ಅಜ್ಜಿ ನೀವು ನನ್ನ ಬಿಟ್ಟು ಹೋದ್ರೆ ನಾನು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಮಲಗಲ್ಲ ಅಂತ ಅಳಕ್ ಶುರು ಮಾಡ್ಬಿಡ್ತೆ. ಅವಾಗ ಅವ್ರಿಗೆ ಮನಸ್ಸೇ ಕರ್ಗೋಗುತ್ತೆ, ಅಯ್ಯೋ ಎಂಥ ಮೊಮ್ಮಕ್ಕಳನ್ನು ಪಡೆದಿದ್ದೀನಿ, ಅವ್ರು ಬೇಡ ಅಂದ್ರೆ ನಾವ್ ಯಾಕೆ ಹೋಗ್ಬೇಕು ಅಂದ್ಬಿಟ್ಟು ಅವ್ರು ಹೇಳುತ್ತೆ, ಅಯ್ಯೋ ಅಜ್ಜಿ ನೀವು ಇದ್ರೇನೆ ನಮ್ಗೆ ನಿದ್ದೆ ಬರೋದು, ಯಾಕಂದ್ರೆ ರಾತ್ರಿ ನೀವು ತೊಡೆ ಮೇಲೆ ಮಲ್ಸ್ಕೊಂಡು ಹಳೆಯ ಹಾಡುಗಳೆಲ್ಲ ಹೇಳ್ತಿರಲ್ಲ, ಅವಾಗ ತುಂಬಾ ಚೆನ್ನಾಗಿ ನಾನು ನಿದ್ದೆ ಮಾಡ್ತೀನಿ. ಅಜ್ಜಿ ಮೊಮ್ಮಕ್ಕಳನ್ನು ಸಮಾಧಾನ ಮಾಡುತ್ತಾ ಇರ್ತಾರೆ, ಒಳ್ಳೆಯ ಸಣ್ಣ ಪುಟ್ಟ ಕಥೆಗಳನ್ನು ಹೇಳುತ್ತಾ ಇರ್ತಾರೆ. ಯಾವಾಗಲೂ ಮೊಮ್ಮಕ್ಕಳ ಬಗ್ಗೆ ಚಿಂತೆ, ಅವಳು ಎಲ್ಲಿದ್ದರೂ ಚೆನ್ನಾಗಿರಲಿ, ಚೆನ್ನಾಗಿ ಓದಲಿ, ಒಳ್ಳೆಯ ಅಂಕಗಳನ್ನು ತರಲಿ, ಚೆನ್ನಾಗಿ ದಷ್ಟಪುಷ್ಟಿಯಾಗಿರಲಿ, ಚೆನ್ನಾಗಿ ಬೆಳೆಯಲಿ, ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಎಂದು ಹಾರೈಸುತ್ತಾರೆ ಅಜ್ಜಿ. ಮನೆಯದು ಸಂಪ್ರದಾಯ ಸಂಸ್ಕೃತಿ ಹಬ್ಬ ಹರಿದಿನಗಳದ್ದು ಏನೇ ಆಗಲಿ ನಾವು ಅವ್ರಿಗೆ ಅಡಿಪಾಯದ ಥರ ಶುರು ಮಾಡಿಸಿದ್ರೆ ಒಳ್ಳೆಯದು. ಯಾಕೆಂದರೆ ಈಗಿನ ಕಾಲದಲ್ಲಿ ತಂದೆ ತಾಯಿ ತುಂಬ ಬ್ಯುಸಿ ಇರೋದ್ರಿಂದ ಹಿರಿಯರು ಪುಟ್ಟ ಮಕ್ಕಳಿಗೆ ಬೇಕೇ ಬೇಕು ಪ್ರತಿಯೊಂದಕ್ಕೂ. ಆದರೆ ಮಕ್ಕಳಿಗೆ ವಾತ್ಸಲ್ಯ ಪ್ರೀತಿ ಬೇಡವೇ? ಅದನ್ನು ಕೊಡ್ತಕ್ಕಂಥ ಸಮಯ ಅಥವಾ ಸಂಯಮ ಇಂದಿನ ಪೋಷಕರಿಗಿದೆಯೇ? ಖಂಡಿತ ಇಲ್ಲ. ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ತಾತ ಅಜ್ಜಿಯವರು. ಅಜ್ಜಿಯ ಮಡಿಲು ತಾತನ ಹೆಗಲು ಅಂದರೆ ಮೊಮ್ಮಕ್ಕಳಿಗೆ ಪಂಚಪ್ರಾಣ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಆ ಪುಟ್ಟ ಮಕ್ಕಳ ಸಹವಾಸದಿಂದ ನಾವು ಕಷ್ಟವನ್ನು ಮರೆತು ನಾವು ಸಂತೋಷವನ್ನು ಗಳಿಸಿಕೊಳ್ಳಬಹುದು. ಆಟ ಪಾಠ, ಉಡುಗೆ ತೊಡುಗೆ, ಲಾಲನೆ ಪಾಲನೆ, ಪ್ರೀತಿ ವಾತ್ಸಲ್ಯ, ಒಳ್ಳೆಯ ಉಪದೇಶ, ಮಾನಸಿಕವಾದ ಬೆಳವಣಿಗೆ ಹಾಗೂ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ತಗೊಂಡು ಇನ್ನೊಬ್ಬರಿಗೆ ಹಂಚುವಂತಹ ಪಾತ್ರ, ಈ ಎಲ್ಲದರಲ್ಲೂ ಕೂಡ ಅಜ್ಜಿ ಅಜ್ಜದರ ಪಾಲು ಅಮ್ಮ ಅಪ್ಪರ ಪಾಲಿಗಿಂತ ಒಂದು ಕೈ ಮಿಗಿಲಾಗೇ ಇರುತ್ತೆ. ಅದಕ್ಕೆ ಹೇಳಿದರೆ ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ, ದೊಡೆಗೂಡೆ ಧರ್ಮ, ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ. ಹಿರಿಯರು ಬಹಳ ಅನುಭವಸ್ಥರು, ಒಂದು ಅನುಭವ ಮಂಟಪ ಭಂಡಾರ ಅವರು. ದೇ ಆರ್ ರಿಸೋರ್ಸ್ ಪರ್ಸನ್ಸ್. ಹಾಗೂ ಅವರ ಜ್ಞಾನ, ಅವರು ಬೆಳೆದು ಬಂದ ರೀತಿ, ಅವರ ಜಯಗಳು, ಅವರ ಜೀವಿತದ ಎಲ್ಲ ಒಂದು ಲಾಂಜಿವಿಟಿ, ಅವರ ದೀರ್ಘಾಯುಷ್ಯು, ಅವರ ಜಯ, ಅವರ ಅಡ್ವೆಂಚರ್ಸು, ಇದನ್ನೆಲ್ಲ ಕಿರಿಯರು ಕೇಳಿಸ್ಕೊಂಡಾಗ, ಕಿರಿಯರೊಡನೆ ಹಂಚಿಕೊಂಡಾಗ ಈ ಕಿರಿಯರಿಗೆ ಮಕ್ಕಳಿಗೆ ಒಂದು ನಿರೀಕ್ಷಾ ಮನೋಭಾವನೆ ಹುಟ್ಟುತ್ತೆ, ಹೋಪ್ ಹುಟ್ಟುತ್ತೆ. ಡಿಸೆಂಬರ್ 11ಕ್ಕೆ ಇದು ಪ್ರೋಗ್ರಾಮ್ಗೆ ನಾನು ಬರ್ತೀನಿ ಖಂಡಿತ.